ಪ್ರೆಗ್ನೆಂಟ್ ಕಾವ್ಯಗೆ ಸೀಮಂತ ತುಂಬ ಗ್ರ್ಯಾಂಡಾಗಿ ಹರೀಶ್ ಸೆಲೆಬ್ರೇಟ್ ಮಾಡ್ತಾನೆ. ಹೆಣ್ಣು ಮಗು ಹುಟ್ಟಬಹುದು ಅಂತ ಅವನು ಅಂದ್ಕೊಂಡಿದ್ದ. ಯಾವ ಮಗು ಆದ್ರೇನು, ನಮ್ಮದಲ್ಲವೇ ಎಂಬ ಮನಸ್ಸು ಹರೀಶನದು. ಹರೀಶನ ತಾಯಿ ಕೆಲವು ಸಲ ಸೊಸೆ ಕಾವ್ಯನ ಮೇಲೆ ರೇಗಿದ್ದು ಉಂಟು. ಆದರೆ ಹರೀಶನ ಪ್ರೀತಿ ಕಾವ್ಯ ಖುಷಿಯನ್ನು ಹೆಚ್ಚಿಸುತ್ತಿತ್ತು. ಡೆಲಿವರಿ ದಿನ ಹತ್ತಿರವೂ ಬಂತು. ಮತ್ತೆ ಕಾವ್ಯ ನಾರ್ಮಲ್ ಡೆಲಿವರಿ ಆಯಿತು. ಹೆಣ್ಣು ಮಗುವಿಗೆ ತಾಯಿಯಾದಳು ಕಾವ್ಯ. ಒಂದು ಕಡೆ ಎಲ್ಲರಿಗೂ ಖುಷಿ, ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ ಅಂತ. ಹರೀಶನ ಖುಷಿ ಕಂಡು ಕಾವ್ಯ ಖುಷಿಯಾಗಿದ್ದಳು. ಆದರೆ ಒಳಗೊಳಗೆ ಭಯ ಇತ್ತು. ಹೆಣ್ಣು ಮಗು ಹುಟ್ಟಿದ ಮೇಲೆ ಗಂಡ ಬಿಟ್ಟು ಹೋದರೆ ಅಂತ. ಹರೀಶನದು ತಾಯಿ ಮನಸ್ಸು. ಅವನು ತಾಯಿ ಮಗುನ ಜೋಪಾನ ಮಾಡಿದನು. ಮಗಳಿಗೆ ಧನ್ಯ ಎಂದು ಹೆಸರಿಟ್ಟರು. ಹೀಗೆ ಕಾವ್ಯ, ಹರೀಶ ಮತ್ತು ಧನ್ಯ ಖುಷಿಯಿಂದ ಇದ್ದರು. ಧನ್ಯಗೆ ಈಗ 10 ತಿಂಗಳು. ಎಂದಿನಂತೆ ಹರೀಶ ಬೆಳಿಗ್ಗೆ ಎದ್ದು ಕಾವ್ಯಳ ಕೈಯಿಂದ ಕಾಫಿ ಕುಡಿದು ಮುತ್ತಿಟ್ಟು ಕೆಲಸಕ್ಕೆ ಹೋದ. ಕೆಲಸಕ್ಕೆ ಹೋದ ನಂತರ ಕಾವ್ಯಗೆ ಏನೋ ಒಂದು ಥರ ತಳಮಳ. ಯಾಕಂದರೆ ಧನ್ಯ ಹಾಲು ಕುಡಿದು ಯಾವತ್ತೂ ವಾಂತಿ ಮಾಡಿರಲಿಲ್ಲ. ಇವತ್ತು ಬೆಳಿಗ್ಗೆ ಯಾಕೆ ಹೀಗೆ ಆಯಿತು ಅಂತ ಬೇಜಾರಲ್ಲಿದ್ದಳು. ಮುಂಚಿನ ದಿನ ಹರೀಶ, ಕಾವ್ಯ, ಧನ್ಯ ಸುತ್ತಾಡಲು ಹೋಗಿದ್ದರು. ಬರುವಾಗ ಕಾವ್ಯ ಪ್ರೆಗ್ನೆನ್ಸಿ ಕಿಟ್ ತಂದಿದ್ದಳು. ಕಾವ್ಯ ಹಾಗೂ ಹರೀಶ ಇನ್ನೊಂದು ಮಗು ಬೇಡ, ನಾಳೆ ಡಾಕ್ಟರ್ ಹತ್ತಿರ ಹೋಗೋಣ ಅಂತೆಲ್ಲ ಅಂದುಕೊಂಡಿದ್ದರು. ಕೆಲಸ ಮುಗಿಸಿ ಬಂದು ಸಂಜೆ ಹೋಗುವ ಪ್ಲ್ಯಾನ್ ಮಾಡಿದ್ದರು. ಹರೀಶ ಕೆಲಸಕ್ಕೆ ಹೋದ ಮೇಲೆ ಈ ಥರ ವಾಂತಿ ಮಾಡಿದ್ದಕ್ಕೆ ಮೊದಲೇ ಹೆದರಿದ್ದ ಕಾವ್ಯ ಪ್ರೆಗ್ನೆನ್ಸಿ ಕಿಟ್ನಲ್ಲಿ ತಾನು ಪ್ರೆಗ್ನೆಂಟ್ ಅನ್ನೋದನ್ನು ಕನ್ಫರ್ಮ್ ಆಗಿದ್ದನ್ನು ನೋಡಿ ಗೊಂದಲಕ್ಕೊಳಗಾದಳು. ಇದನ್ನೆಲ್ಲ ಹರೀಶನಲ್ಲಿ ಹೇಳಬೇಕು, ಯಾಕೋ ಮನಸ್ಸೇ ಸರಿ ಇಲ್ಲ ಇವತ್ತು, ಯಾಕೋ ಒಂಥರ ಹೊಸ ವಿಚಿತ್ರ ಅನುಭವ ಆಗ್ತಾ ಇದೆ ಅಂತ ಹೇಳಬೇಕು ಅಂದ್ಕೊಂಡಳು. ಹರೀಶ ಬಂದರೆಲ್ಲ ಸರಿ ಹೋಗಬಹುದು ಎಂದು ಹರೀಶನಿಗೆ ಬೆಳಿಗ್ಗೆ ಕಾಲ್ ಮಾಡಿದಳು. ಆದರೆ ಹರೀಶ ಕಾಲ್ ತೆಗೆಯಲೇ ಇಲ್ಲ. 2 ವರ್ಷಗಳಲ್ಲಿ ಯಾವತ್ತೂ ಕೆಲಸದ ಹೊತ್ತಿನಲ್ಲಿ ಕಾವ್ಯ ಹರೀಶನಿಗೆ ಕಾಲ್ ಮಾಡಿರಲಿಲ್ಲ. ಇದೇ ಮೊದಲ ಬಾರಿಗೆ ಕಾಲ್ ಮಾಡಿದ್ದಳು. 3-4 ಸಲ ಕಾಲ್ ಮಾಡಿ ತೆಗೆಯಲಿಲ್ಲ. ಹಾಗಾಗಿ ಕಾಲ್ ಮೀ ಅಂತ ಮೆಸೇಜ್ ಮಾಡಿದಳು. ಮನೆಯಲ್ಲಿ ಕಾವ್ಯ ಹಾಗೂ ಧನ್ಯ ಇಬ್ಬರೇ ಇದ್ದರು. ಸ್ವಲ್ಪ ಹೊತ್ತಾದ ಮೇಲೆ ಹರೀಶನ ತಮ್ಮ ಸತೀಶ ಕಾಲ್ ಮಾಡಿ, ಅತ್ತಿಗೆ ನೀವು ಈ ಕೂಡಲೇ ನಮ್ಮ ಇನ್ನೊಂದು ಮನೆಗೆ ಬನ್ನಿ, ಅತ್ತಿಗೆ ಹುಷಾರಿಲ್ಲ ಎಂದನು. ಗಾಬರಿಯಿಂದ ಕಾವ್ಯ ತಿಂಡಿಯೂ ತಿನ್ನದೆ ಹಾಗೆ ಹೊರಟಳು. ಮನೆಯಲ್ಲಿ ಅತ್ತೆ ಚೆನ್ನಾಗಿದ್ದರು. ಕಾವ್ಯ ತಂದೆ ತಾಯಿ ಬಂದಿರುವುದನ್ನು ನೋಡಿ ಆಶ್ಚರ್ಯವಾಯಿತು. ನಾನೇನಾದರೂ ತಪ್ಪು ಮಾಡಿದ್ದೇನೆಯೇ, ಯಾಕೆ ಬಂದಿದ್ದಾರೆ ಎಂದು ಭಯಗೊಂಡಳು. ಕೊನೆಗೆ ಹರೀಶ ಇನ್ನಿಲ್ಲ ಎಂಬ ಸುದ್ದಿ ತಿಳಿಯಿತು. ಇದನ್ನು ಸಹಿಸುವ ಶಕ್ತಿ ಕಾವ್ಯನಿಗೆ ಇರಲಿಲ್ಲ. ನನ್ನ ಬದುಕು ಕೊಚ್ಚಿ ಹೋಯಿತು, ನಾನು ಇನ್ನು ಬದುಕಿರಲಾರೆ ಅಂತ ಆತ್ಮಹತ್ಯೆಗೆ ಮುಂದಾಗುತ್ತಾಳೆ. ಆದರೆ ಅವಳಿಗೆ ಮಗಳಿದ್ದಾಳೆ, ಆಕೆ ಅನಾಥೆಯಾಗುತ್ತಾಳೆ ಅಂತ ಅವಳು ಕೂಡ ಸುಮ್ಮನಾಗುತ್ತಾಳೆ. ಹೊಟ್ಟೆಯಲ್ಲಿ ಒಂದು, ಕೈಯಲ್ಲಿ ಒಂದು ಮಗುವನ್ನು ಇಟ್ಟುಕೊಂಡು ಗಂಡನನ್ನು ಕಳೆದುಕೊಂಡ ಕಾವ್ಯ ಪೂರ್ತಿ ಕುಸಿದು ಹೋಗಿದ್ದಳು. ಅಳುತ್ತಲೇ ಹರೀಶನಿಗೆ ವಿದಾಯ ಹೇಳಿದಳು. ಕಷ್ಟದಲ್ಲೇ ಇದ್ದು ಗಂಡಸರನ್ನು ದ್ವೇಷದಿಂದ ನೋಡುತ್ತಿದ್ದ ಕಾವ್ಯಗೆ ಹೊಸ ಲೋಕ ಸೃಷ್ಟಿಸಿದ ಗಂಡ ಇನ್ನಿಲ್ಲ ಎಂದಾಗ ಅಸಹಾಯಕತೆ ದೇವರ ಮೇಲೆ ಕೋಪ ಬರುವಂತೆ ಮಾಡಿತು. ಕೊನೆಗೂ ಅವಳ ಜೀವನದಲ್ಲಿ ಗಂಡಿನ ಕೊರತೆ ಮುಂದುವರಿದಿತ್ತು. ಹೊಟ್ಟೆಯಲ್ಲಿರುವ ಮಗು ಗಂಡಾದರೆ ಅದು ಹೊರಗೆ ಬಂದ ನಂತರ ಅದನ್ನು ಕಳೆದುಕೊಳ್ಳುವುದಕ್ಕಿಂತ ಹರೀಶನ ಆಸೆಯಂತೆ ಮಗುವನ್ನು ತೆಗೆಸಲು ಮುಂದಾದಳು. ಮನಸ್ಸಿಲ್ಲದ ಮನಸ್ಸಲ್ಲಿ ಆಸ್ಪತ್ರೆಗೆ ಹೋದಳು. ತನ್ನ ಗಂಡ ಮಗನ ರೂಪದಲ್ಲಿ ಬರುವನೆಂದು ತೆಗೆಯುವುದು ಬೇಡ ಎಂದು ಅನಿಸಿತು. ಗಂಡನೇ ಬೇಡ ಎನ್ನ ಮಗು ಗಂಡು ಮಗುವಾದರೆ, ಅದು ನನ್ನಿಂದ ದೂರವಾದರೆ ಇನ್ನು ಸಹಿಸಿಕೊಳ್ಳುವ ಶಕ್ತಿ ಇಲ್ಲವೆಂದು ಗಟ್ಟಿ ಮನಸ್ಸು ಮಾಡಿ ಮಗುವನ್ನು ತೆಗೆಸಿದಳು. ಹೇಗೋ ಧನ್ಯಾಳ ಮುಖ ನೋಡಿ ಅಳಲೂ ಆಗದೆ ನಗಲೂ ಆಗದೆ ಇದ್ದಳು. ತನ್ನ ನೋವನ್ನೆಲ್ಲ ಯಾರಲ್ಲಾದರೂ ಹೇಳಬೇಕೆಂದು ಅಂದರೆ ಕೇಳುವವರಿಲ್ಲ. ತಾಯಿಯಲ್ಲಿ ಹೇಳಿಕೊಂಡರೆ ತಾಯಿ ಮತ್ತಷ್ಟು ಕುಗ್ಗುತ್ತಾಳೆ ಎಂದು ಎಲ್ಲರ ಮುಂದೆ ನಾರ್ಮಲ್ ಆಗಿ ಇರುತ್ತಿದ್ದಳು. ಹೀಗೆ ವರ್ಷಗಳೇ ಕಳೆಯಿತು. ಎಲ್ಲರೂ ಕಾವ್ಯಗೆ 2ನೇ ಮದುವೆ ಮಾಡಬೇಕೆಂದು ನಿರ್ಧರಿಸಿದರು. ಆದರೆ ಕಾವ್ಯಳಿಗೆ ಇದೆಲ್ಲ ಇಷ್ಟ ಇರಲಿಲ್ಲ. ಹೀಗೆ ಈ ವಿಚಾರಕ್ಕೆ ಜಗಳವಾಗುತ್ತಿತ್ತು. ಕೊನೆಗೆ ಹರೀಶನ ತಮ್ಮ ಸತೀಶನೊಂದಿಗೆ ಮದುವೆಯಾಗುತ್ತೀಯಾ ಎಂದು ತುಂಬ ಜನ ಕೇಳಿದರು. ಆದರೆ ಸತೀಶನಿಗೆ ಆಗಲಿ ಸೀತನಿಗೆ ಆಗಲಿ ಇದರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಮಗುವಿಗಾಗಿ ಅವನನ್ನು ಮದುವೆಯಾಗುವುದು ಒಳ್ಳೆಯದು ಅಂತ ಎಲ್ಲರೂ ಹೇಳುತ್ತಿದ್ದರು.
ಆದರೆ ಇದು ಇಬ್ಬರಿಗೂ ಇಷ್ಟ ಇರಲಿಲ್ಲ. ಆದರೆ ಕಾವ್ಯನಿಗೆ ಸತೀಶನ ಕೆಲವು ನಡತೆ, ಹಾವಭಾವ ಹರೀಶನ ನೆನಪು ತರುತ್ತಿತ್ತು. ಹಾಗಾಗಿ ಸತೀಶನನ್ನು ಕೆಲವು ಸಲ ತುಂಬ ನೋಡುತ್ತಿದ್ದಳು. ಹೀಗೆ ನೋಡುತ್ತಾ ನೋಡುತ್ತಾ ಸತೀಶನ ಮೇಲೆ ಸಣ್ಣದಾಗಿ ಪ್ರೀತಿ ಚಿಗುರಿತು. ಪ್ರೀತಿ ಹುಟ್ಟಿದಾಗಲೇ ಸತೀಶನಿಗೆ ಹೇಳಿದಳು. ಆಗ ಅವನು ನಿರಾಕರಿಸಿದ. ಕೊನೆಗೂ ಕಾವ್ಯ ಧನ್ಯ ಜೊತೆ ಒಂಟಿಯಾಗಿ ಇದ್ದಳು. ಕಾವ್ಯ ಅಪ್ಪ ಅಮ್ಮ ಜೊತೆ ಸ್ವಲ್ಪ ದಿನ, ಅತ್ತೆ ಮಾವ ಜೊತೆ ಸ್ವಲ್ಪ ದಿನ ಇರುತ್ತಿದ್ದಳು. ಅದು ಕೇವಲ ಧನ್ಯನಿಗಾಗಿ ಮಾತ್ರ. ಹೀಗೆ ಮುಂದೆ ಒಂದು ಕೆಲಸಕ್ಕೆ ಸೇರಿಕೊಂಡಳು. ಧನ್ಯ ಕಾವ್ಯ ಇಬ್ಬರು ಬೇಸರದಲ್ಲಿ ದಿನ ಕಳೆದರು. ಕೊನೆಗೂ ಕಾವ್ಯ ಗಂಡಿನ ಆಸರೆ ಇಲ್ಲದೆ ಜೀವನ ಕಳೆಯಬೇಕಾಯಿತು. ಅವಳನ್ನು ನೋಡುವ ರೀತಿಯೇ ಬದಲಾಯಿತು. ತನ್ನನ್ನು ತಾನು ದ್ವೇಷಿಸಲೇ ಅಥವಾ ಗಂಡಸರನ್ನು ದ್ವೇಷಿಸಲೇ ಅಥವಾ ದೇವರನ್ನು ದೂಷಿಸಲೇ ಎಂದು ತಿಳಿಯದೆ ನಿತ್ಯ ಕೊರಗುತ್ತಾ ಜೀವನ ಸಾಗಿಸಿದಳು. ಧನ್ಯಳನ್ನು ಒಳ್ಳೆ ರೀತಿ ಬೆಳೆಸಬೇಕೆಂಬುದು ಮಾತ್ರ ಕಾವ್ಯಳ ತಲೆಯಲ್ಲಿತ್ತು. ಅದರಂತೆ ಧನ್ಯಳನ್ನು ಚೆನ್ನಾಗಿ ನೋಡಿಕೊಂಡು ಅವಳೊಂದಿಗೆ ಖುಷಿಯಾಗಿದ್ದಳು. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಹೇಗೆ ಅನಿಸುತ್ತದೆ ಎಂಬುದನ್ನು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.